ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಇದೇ ವರ್ಷ ಭಾರತದ 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶಕ್ಕೆ ಚುನಾವಣೆ ನಡೆಯಲಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಬಿಜೆಪಿಯನ್ನ ಸೆಣಸಿ ನಿಂತಿರುವ ತಮಿಳುನಾಡು, ಕೇರಳ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆಯುವ ಚುನಾವಣೆ ಸಹಜವಾಗಿ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಇವೆಲ್ಲ ರಾಜ್ಯಗಳಿಗಿಂತ ತಮಿಳುನಾಡು ಚುನಾವಣೆ ಸಾಕಷ್ಟು ವಿಶೇಷವಾಗಿದೆ. ಯಾಕೆಂದ್ರೆ ಸಿನಿಮಾ ನಟರುಗಳು ರಾಜಕಾರಣಕ್ಕೆ ಬಂದು ಮುಖ್ಯಮಂತ್ರಿ ಹುದ್ದೆ ಹಿಡಿದಿರುವ ಹೆಚ್ಚಿನ ಘಟನೆಗಳು ತಮಿಳುನಾಡಲ್ಲಿ ನಡೆದಿವೆ. MGR, ಜಯಲಲಿತಾ ಈಗ ಅವರ ಸಾಲಿನಲ್ಲಿ ನಿಲ್ಲಲು ನಟ ದಳಪತಿ ವಿಜಯ್ ಹವಣಿಸುತ್ತಿದ್ದಾರೆ. 2024ರಲ್ಲಿ ತಮ್ಮದೇ ಆದ ಸ್ವತಂತ್ರ ರಾಜಕೀಯ ಪಕ್ಷವನ್ನು ಕಟ್ಟಿಕೊಂಡು, ಅಂದರೆ TVK ತಮಿಳಿಗ ವೆಟ್ರಿ ಕಳಗಂ ಪಕ್ಷವನ್ನು ಕಟ್ಟಿಕೊಂಡು ಈ ವರ್ಷದ ಚುನಾವಣೆಯಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ. ಅವರ ಪಕ್ಷವು ಈಗಾಗಲೇ TVK ಅಧಿಕಾರಕ್ಕೆ ಬಂದರೆ ವಿಜಯ್ ಅವರೇ ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಣೆ ಕೂಡ ಮಾಡಿದೆ. ವಿಜಯ್ ತಮ್ಮ ಪಕ್ಷವನ್ನು ಘೋಷಿಸಿದ ನಂತರ ಮಾಡಿದ ರ್ಯಾಲಿಗಳಲ್ಲಿ ಲಕ್ಷಾಂತರ ಜನರು ಭಾಗವಹಿಸುತ್ತಿದ್ದರು. ಸಿನಿಮಾದಲ್ಲಿ ವಿಜಯ್ಗೆ ಇದ್ದ ಪ್ರಭಾವವನ್ನು ಈ TVK ರ್ಯಾಲಿಗಳು ನಾಚಿಸ್ತಿದ್ವು. ಯಾಕೆಂದರೆ ವಿಜಯ್ ಭಾಷಣ ಎಂದರೆ ಹಾಗೆ ಲಕ್ಷಾಂತರ ಜನರು ಸೇರ್ತಿದ್ರು. ಇದರ ನಡುವೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ವಿಜಯ್ ಒಂದು ರ್ಯಾಲಿಯನ್ನು ಮಾಡ್ತಾರೆ ಕರೂರಿನಲ್ಲಿ. ಆ ರ್ಯಾಲಿಯ ವೇಳೆ ಕಾಲ್ತುಳಿತ ಸಂಭವಿಸುತ್ತೆ. ಸುಮಾರು 41 ಜನರು ಮೃತಪಡ್ತಾರೆ, ನೂರಾರು ಜನರಿಗೆ ಗಂಭೀರ ಗಾಯಗಳಾಗ್ತವೆ. ಇದರ ಕುರಿತು ಈಗಲೂ ವಿಜಯ್ CBI ತನಿಖೆಯನ್ನು ಎದುರಿಸುತ್ತಿದ್ದಾರೆ. ಕಳೆದ ತಿಂಗಳು ವಿಜಯ್ ಅವರು CBI ಕೇಂದ್ರ ಕಚೇರಿಗೆ ತೆರಳಿ ಇಡೀ ದಿನ ವಿಚಾರಣೆಯನ್ನು ಎದುರಿಸಿದ್ದಾರೆ. ಈಗಲೂ ಸಹ ತನಿಖೆಯ ಮೇಲೆ ತನಿಖೆಯನ್ನು ಎದುರಿಸ್ತಲೇ ಇದ್ದಾರೆ. ದಳಪತಿ ವಿಜಯ್ ಕೇವಲ ಸೌತ್ ಇಂಡಿಯಾ ಸ್ಟಾರ್ ಅನ್ನೋದಕ್ಕಿಂತ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಬೇಡಿಕೆಯ ನಟ ಅಂದರೆ ತಪ್ಪಾಗಲಾರದು. ಆದರೆ ಈಗ ವಿಜಯ್ ಅವರು ಸಿನಿಮಾವನ್ನೇ ತ್ಯಜಿಸಿ ರಾಜಕೀಯಕ್ಕೆ ಕಾಲಿಟ್ಟಿದ್ದಾರೆ. ತಮ್ಮ ಕಡೆಯ ಸಿನಿಮಾ ಎಂದು ಘೋಷಿಸಿರುವ ಜನನಾಯಕನ್ ಬಿಡುಗಡೆಗೆ ಕೇಂದ್ರದ ಜೊತೆ ಪ್ರತಿದಿನ ಯುದ್ಧಕ್ಕೆ ನಿಂತಿರುವಂತೆ ಸೆಣಸಾಡ್ತಿದ್ದಾರೆ, ಹೋರಾಡ್ತಿದ್ದಾರೆ. ಜನನಾಯಕನ್ಗೆ ಕೇಂದ್ರ ಸೆನ್ಸಾರ್ ಮಂಡಳಿ ಇದುವರೆಗೂ ಸೆನ್ಸಾರ್ ಸರ್ಟಿಫಿಕೇಟ್ ಕೊಡದೆ ಸತಾಯಿಸ್ತಿದೆ. ಒಂದು ಕೇಂದ್ರದ BJP ಸರ್ಕಾರವನ್ನು ಟೊಂಕ ಕಟ್ಟಿ ಮೂಲೆಗೆ ಎಸೆಯಲೇಬೇಕು ಅಂತ ನಿಂತಿರುವ ವಿಜಯ್ ಅವರಿಗೆ ತಮ್ಮದೇ ರಾಜ್ಯದಲ್ಲಿ ಪ್ರಬಲ ಪಕ್ಷವಾಗಿರುವಂತಹ DMK ಕೂಡ ಒಂದು ದೊಡ್ಡ ಪೈಪೋಟಿಯಾಗಿ ಕಾಣ್ತಾ ಇದೆ. ಪ್ರತಿದಿನವೂ ಹೋರಾಡ್ತಲಿರುವ ವಿಜಯ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸುಮಾರು 27 ವರ್ಷ ಅನ್ಯೂನ್ಯವಾಗಿ ಜೀವನ ನಡೆಸುತ್ತಿದ್ದ ಗಂಡ ಹೆಂಡತಿಯ ನಡುವೆ ಬಿರುಕು ಉಂಟಾಗಿ ವಿಚ್ಛೇದನಕ್ಕಾಗಿ ಪತ್ನಿ ಸಂಗೀತಾ ವಿಜಯ್ ಅವರು ಕೋರ್ಟ್ ಮೆಟ್ಟಿಲತ್ತಿದ್ದಾರೆ. ನಟಿಯೊಬ್ಬರ ಜೊತೆ ವಿಜಯ್ ಅನೈತಿಕ ಸಂಬಂಧ ಇದೆ ಎಂದು ಆರೋಪಿಸಿದ್ದಾರೆ. ಚೆಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯದಲ್ಲಿ ಫೆಬ್ರವರಿ 27ರಂದು ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದು ತಮಿಳುನಾಡು ಚುನಾವಣೆಯ ಮೇಲೆ ಪ್ರಭಾವ ಬೀರಬಹುದು ಎಂದು ಸಹ ವಿಶ್ಲೇಷಣೆ ಮಾಡಲಾಗ್ತಿದೆ. ವೀಕ್ಷಕರೇ, ಬಹಳ ಮುಖ್ಯವಾಗಿ ಯಾವುದೇ ರಾಷ್ಟ್ರೀಯ ಪಕ್ಷಗಳನ್ನು ತನ್ನ ರಾಜ್ಯದ ಒಳಗೆ ಬಿಟ್ಕೊಳ್ಳದ ರಾಜ್ಯ ಅಂದರೆ ಅದು ತಮಿಳುನಾಡು. ಒಂದು ಕಾಲದಲ್ಲಿ DMK ಮತ್ತು AIDMK ಪ್ರಬಲ ರಾಜಕೀಯ ಪೈಪೋಟಿಯಲ್ಲಿದ್ವು. ಆದರೆ ಈಗ AIDMK ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೆಣಗಾಡ್ತಿದೆ, BJP ಜೊತೆ ಮೈತ್ರಿಗೆ ಮುಂದಾಗಿದೆ. ಆದರೆ ಈ ವರ್ಷದ ಚುನಾವಣೆಯಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ನೇರ ಪೈಪೋಟಿ ಇರೋದು DMK ಮತ್ತು ವಿಜಯ್ ಅವರ TVK ಪಕ್ಷಕ್ಕೆ. ಯಾಕಂದರೆ ವಿಜಯ್ ಅವರ ರ್ಯಾಲಿಗಳಿಗೆ ಸಿಗ್ತಿರುವ ಬೆಂಬಲ ನೋಡಿ ಆಡಳಿತಾರೂಢ DMK ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಆತಂಕ ಶುರುವಾಗಿದೆ. ಈ ನಡುವೆ ತಮಿಳುನಾಡು ರಾಜಕೀಯದಲ್ಲಿ ಇನ್ನೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಈ ವಿಚಾರದಲ್ಲಿ ನಾನು ಅದನ್ನು ಸಹ ಹೇಳಬೇಕಾಗ್ತದೆ. AIADMKಯ ಪನ್ನೀರ್ ಸೆಲ್ವಂ DMK ಜೊತೆ ಕೈ ಜೋಡಿಸಿದ್ದಾರೆ. ಮೊದಲಿನಿಂದಲೂ ಪ್ರಬಲ ವಿರೋಧಿಯಾಗಿದ್ದ ಪನ್ನೀರ್ ಸೆಲ್ವಂ ಈಗ DMK ಜೊತೆ ಕೈ ಜೋಡಿಸಿರುವುದು ಎಲ್ಲರ ಹುಬ್ಬೇರಿಸಿದೆ. ಈ ಪನ್ನೀರ್ ಸೆಲ್ವಂ ಜಯಲಲಿತಾ ಅವರ ಆಪ್ತ. ಜಯಲಲಿತಾ ಯಾವಾಗೆಲ್ಲ ಕಾನೂನು ಸಂಘರ್ಷವನ್ನು ಎದುರಿಸ್ತಿದ್ರೋ ಆಗ ಪನ್ನೀರ್ ಸೆಲ್ವಂ ಅನ್ನು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರಿಸ್ತಿದ್ರು. ಹಾಗೆ ಪನ್ನೀರ್ ಸೆಲ್ವಂ 3 ಬಾರಿ ಮುಖ್ಯಮಂತ್ರಿಯೂ ಆಗಿದ್ದರು. ಈಗ ತಮಿಳುನಾಡು ವಿಚಾರದಲ್ಲಿ ವಿಜಯ್ ಮತ್ತು ಅವರ TVK ಪಕ್ಷ ಮತ್ತು ವಿಜಯ್ಗೆ ಈಗ ಬಂದಿರುವ ಸಂಕಷ್ಟದ ವಿಚಾರಕ್ಕೆ ಮತ್ತೆ ಬರೋಣ. ಈ ಹಿಂದೆಯೇ ಅನೇಕ ಸಲ ವಿಜಯ್ ಮತ್ತು ದಂಪತಿಯ ನಡುವೆ ವಿಚ್ಛೇದನಕ್ಕಾಗಿಯೇ ಊಹಾಪೋಹಗಳು ಓಡಾಡ್ತಿದ್ವು. ಈಗ ಅದಕ್ಕೆ ಸಂಬಂಧಿಸಿದಂತೆ ವಿಜಯ್ ಅವರ ಪತ್ನಿ ಬರೆದಿರುವ ಡಿವೋರ್ಸ್ ಲೆಟರ್ ಬಹಳ ವಿವಾದಕ್ಕೆ ಕಾರಣವಾಗಿದೆ. ಅವ್ರು ಹೇಳಿರೋ ಪ್ರಕಾರ 2021ರಲ್ಲಿ ನನ್ನ ಗಂಡ ವಿಜಯ್ ಓರ್ವ ನಟಿಯ ಜೊತೆ ಅನೈತಿಕ ಸಂಬಂಧವನ್ನು ಹೊಂದಿದ್ರು. 2021ರ ನಂತರ ಗಂಡ ಆ ನಟಿಯ ಜೊತೆ ಸಂಬಂಧ ಮುಂದುವರಿಸುವುದಿಲ್ಲ ಅಂತ ಮಾತು ಕೂಡ ಕೊಡ್ತಾರೆ. ಆದರೂ ಕೂಡ ಆ ನಟಿಯ ಜೊತೆ ಅನೈತಿಕವಾಗಿ ಇದ್ದಾರೆ ಅಂತ ಆರೋಪಿಸಿ ಈಗ ವಿಜಯ್ ಅವರ ಪತ್ನಿ ಸಂಗೀತಾ ಡಿವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಟ ವಿಜಯ್ ಅವರಿಗೆ 2 ಮಕ್ಕಳಿದ್ದಾರೆ. ಪತ್ನಿ ಸಂಗೀತಾ ಅವರು ಈಗ ಮಕ್ಕಳ ಜೊತೆಯಲ್ಲಿ ಲಂಡನ್ಗೆ ಶಿಫ್ಟ್ ಆಗಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ಡಿವೋರ್ಸ್ ಅರ್ಜಿಯನ್ನು ಸಲ್ಲಿಸಿದ್ರೆ ಅಷ್ಟು ಸುದ್ದಿ ಆಗ್ತಿತ್ತು ಎಲ್ಲೋ ಗೊತ್ತಿಲ್ಲ, ನಟಿಯ ಜೊತೆಗೆ ಅನೈತಿಕ ಸಂಬಂಧ ಎನ್ನುವುದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ವಿಜಯ್ ಮತ್ತು ಅವರ ಪತ್ನಿ ಸಂಗೀತಾ ಮದುವೆಯಾಗಿದ್ದು ಒಂದು ಕುತೂಹಲ ಅಂತಲೇ ಹೇಳ್ಬೋದು. ಈ ಸಂಗೀತಾ ಶ್ರೀಲಂಕಾದಲ್ಲಿ ದೊಡ್ಡ ಉದ್ಯಮಿಯೊಬ್ಬರ ಮಗಳು. ಇವರು ಲಂಡನ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಾರೆ. ಆಗ ವಿಜಯ್ ಅವರ ಪೂವೆ ಉನಕ್ಕಾಗ ಎನ್ನುವ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಆ ವೇಳೆ ಸಂಗೀತಾ ಅವರು ವಿಜಯ್ ಅವರನ್ನ ಮೆಚ್ಚಿ ಭೇಟಿ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ನಂತರ ವಿಜಯ್ ಅವರು ಸಂಗೀತಾ ಅವರನ್ನ ಮನೆಗೆ ಕರೆಯುತ್ತಾರೆ. ಮನೆಯಲ್ಲಿದ್ದ ವಿಜಯ್ ಅವರ ಅಪ್ಪ ಅಮ್ಮ ಕೂಡ ಮದುವೆ ಆಗ್ತೀಯಾ ನನ್ನ ಮಗನನ್ನ ಅಂತ ಕೇಳ್ತಾರೆ. ಆಗ ವಿಜಯ್ ಸಂಗೀತಾ ಇಬ್ಬರು ಒಪ್ಪಿ ಮದುವೆ ಕೂಡ ಆಗ್ತಾರೆ. ಅದು ವಿಜಯ್ ಒಬ್ಬ ಅಭಿಮಾನಿಯನ್ನ ಮದುವೆ ಆಗಿದ್ದ ಸಂದರ್ಭ.
ಬಹಳ ವರ್ಷಗಳು ಅನ್ಯೂನ್ಯವಾಗಿದ್ದ ದಂಪತಿಗಳ ನಡುವೆ ಬಿರುಕು ಉಂಟಾಗ್ತದೆ. ಈಗ ಸಂಗೀತ ಅವರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಇದಕ್ಕೆ ವಿಜಯ್ ಅವರು ಇನ್ನೂ ಪ್ರತಿಕ್ರಿಯೆ ನೀಡಿಲ್ಲ. ಮುಂದಿನ ದಿನಗಳಲ್ಲಿ ಕೋರ್ಟ್ನಲ್ಲಿ ಇದು ಏನಾಗ್ತದೆ ಅಂತ ನಾವು ಕಾದು ನೋಡಬೇಕಾಗಿದೆ. ಈಗಾಗಲೇ ತಮಿಳುನಾಡು ಜನ ವಿಜಯ್ ಅವರನ್ನ ರಾಜಕಾರಣಿಯಾಗಿ ಒಪ್ಕೊಂಡಿದ್ದಾರೆ. ಆದರೆ ಈಗ ಎದ್ದಿರುವ ಪ್ರಶ್ನೆ ಏನಂದರೆ, ವಿಜಯ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಹೊಡೆತಗಳು ಬೀಳ್ತಿರೋದ್ರಿಂದ ಚುನಾವಣೆಯ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ. ಒಂದು, ಪಕ್ಷದ ರ್ಯಾಲಿಯಲ್ಲಿ ಕಾಲ್ ತುಳಿತ, ಅದಕ್ಕೆ CBI ವಿಚಾರಣೆ, ಇನ್ನು ಕೊನೆಯ ಚಿತ್ರ ಅಂತ ಘೋಷಣೆ ಮಾಡಿರುವಂತಹ ಜನನಾಯಕನ್ ಬಿಡುಗಡೆಗೆ ಕೇಂದ್ರ ಸೆನ್ಸಾರ್ ಮಂಡಳಿಯಿಂದ ನಿರಾಕರಣೆ, ಈಗ ಪತ್ನಿಯಿಂದ ಡಿವೋರ್ಸ್ ನೋಟಿಸ್. ವಿಜಯ್ ಮೇಲೆ ಬೀಳುತ್ತಿರುವ ಸಾಲು ಸಾಲು ಹೊಡೆತಗಳಿಂದ ಯಾವ ರೀತಿಯಲ್ಲಿ ವಿಜಯ್ ಹೊರಬರ್ತಾರೆ, ಈ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಗೆದ್ದು ಬೀಗ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ಈ ದಿನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.